ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ನಿಂತೆ. ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವನೇ ಆ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವನೇ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾ ಮಹೇಶ್ವರನೇ ಮಂಗಳ ಮೂರ್ತಿ ಮಹಾಮಹಿಮನೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಶ್ರೀ ಮಾರುತೇಶ. ತಂದೆ ಮಾರುತೇಶ್ವರನೇ ಕೈಯಲ್ಲಿ ಗದೆ ಹಿಡಿದು ದುಷ್ಟರನ್ನು ಸಂಹರಿಸಿ ಶಿಷ್ಯರನ್ನು ಕಾಪಾಡುವ ಮಹಾ ಮಹಿಮಪ್ಪ ನೀನು. ನನ್ನ ಗಂಡ ದಿನನಿತ್ಯ ಪಡ್ತಾ ಇರೋ ಕಷ್ಟ ನಿನಗೆ ಗೊತ್ತಿಲ್ವೇನಪ್ಪ? ಪದವಿ ಓದಿದರೂ ನನ್ನ ಮೈದುನ ನೌಕರಿ ನೌಕರಿ ಅಂತ ಅಲಿತಾ ಇದ್ದಾನೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಎನ್ನುವ ಮಾತನ್ನು ನೀನು ನಿರೂಪಿಸಿ ನಮ್ಮ ಮನೆತನವನ್ನು ಮುಂದೆ ಬರುವಂತೆ ಮಾಡಬೇಕು. ಆದಷ್ಟು ಬೇಗ ನನ್ನ ಮೈದುನನಿಗೆ ಒಳ್ಳೆಯ ನೌಕರಿ ದೊರೆಯುವಂತೆ ಮಾಡಬೇಕು ಅನ್ನೋದೇ ನನ್ನ ಆಸೆನಪ್ಪ. ಲಕ್ಷ್ಮಿ, ಸುಮ್ಮನೆ ಆಚೆ ನಿಂತುಕೊಂಡಿರಲ್ಲ. ನನ್ನ ತಮ್ಮ ಜಯರಾಜ್ ಇನ್ನೂ ಬಂದಲ್ಲವೇ? ಇಲ್ಲ ರೀ, ಬನ್ನಿ ಒಳಗಡೆ ದೇವ್ರ ಪೂಜೆ ಮಾಡಿದ್ದೆ, ಪ್ರಸಾದವನ್ನು ಕೊಡ್ತೇನೆ ರೀ. ನೋಡ್ರಿ ಅಲ್ಲಿ ನೆನೆಸುವಷ್ಟರಲ್ಲಿ ನಿಮ್ಮ ತಮ್ಮ ಬಂದೇ ಬಿಟ್ಟ. ಬಿಟ್ಟಲ್ಲ ಲಕ್ಷ್ಮಿ, ಬಂದೆ ಬಾ ಜಯರಾಮ. ಆ ತಾಯಿ ದ್ಯಾಮವ್ವಗೆ ಕೈ ಮುಗಿದು ಪ್ರಸಾದವನ್ನ ತೆಗೆದುಕೊಳ್ಳಪ್ಪ. ಅಣ್ಣ ಅತ್ತಿಗೆ ಬಾರಪ್ಪ, ಪ್ರಸಾದ ತೆಗೆದುಕೊಳ್ಳುವಂತೆ ಪ್ರಸಾದ ಕೊಡ್ತೀನಿ. ಅತ್ತಿಗೆ ಪ್ರಸಾದ ಬೇಡ ಅತ್ತಿಗೆ, ನನಗೆ ದಿನಕ್ಕೆ 3 ಸಾರಿ ಪೂಜಿಸಿದರು. ಕರುಣೆ ಎಂಬುದಿಲ್ಲ ಮಾಯಿ ನಿನ್ನ ಕಲ್ಲು ದೇವರಿಗೆ. ಯಾಕಪ್ಪ, ಏನಾಯ್ತು ನಿನಗೆ? ಯಾವಾಗ ನೋಡಿದ್ರು ದೇವರು ಅಂದ್ರೆ ಆರಾಧಿಸುವ ನೀನು ಇವತ್ತು ಮಾರುತೇಶ್ವರನೇ ಕಲ್ಲು ಅಂತ ಹೇಳ್ತಾ ಇದೆಯಲ್ಲೋ? ಯಾಕಪ್ಪ ಜಯರಾಜ್, ನೀನು ಹೋದ ಕೆಲಸ ಏನಾಯ್ತು? ಎಲ್ಲವೂ ಹಾಳಾಗಿ ಹೋಯ್ತಣ್ಣ, ಎಲ್ಲವೂ ಹಾಳಾಗಿ ಹೋಯ್ತು. ಇಷ್ಟ ದಿನ ಶ್ರಮ ಪಟ್ಟು ಕಲ್ತಿದ್ದು ವ್ಯರ್ಥವಾಗಿ ಹೋಯ್ತಣ್ಣ, ವ್ಯರ್ಥವಾಗಿ ಹೋಯ್ತು. ಮೈದುನ, ಇದೇನ್ ಮಾತಾಡ್ತಾ ಇದೀಯಪ್ಪ? ಯಾಕೋ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದೀಯ? ಏನಾಯ್ತು ನಿನಗೆ? ಏನೊಂದು ಹೇಳತ್ತಿಗೆ, ಎಲ್ಲಿ ಹೋದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಈ ಕಂಪ್ಯೂಟರ್ ದುನಿಯಾದಲ್ಲಿ. ಅಂದರೆ ನಿನ್ನ ಮಾತಿನ ಅರ್ಥಪ್ಪ, ಹೋದ ಕೆಲಸ ನಿಂದು ಏನಾಯ್ತಪ್ಪ? ಹೇಗೆ ಹೇಳಿಲ್ಲಣ್ಣ, ಏನಾಯ್ತು ಅಂತ?
ಈ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನುತ್ತಾರೆ. ಈ ಶ್ರೀಮಂತರಿಗೆ ಮತ್ತು ರಾಜಕಾರಣಿ ಮಕ್ಕಳಿಗೆ ಮಾತ್ರ ನೌಕರಿ. ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕನ್ನ ನೌಕರಿ ಮಾಡುವ ಭಾಗ್ಯ. ಇರ್ಲಿ ಬಿಡಪ್ಪ, ಮತ್ತೊಂದು ಸಾರಿ ಪ್ರಯತ್ನ ಪಟ್ರೆ ಬಡವರಿಗೆ ಯಶಸ್ಸು ಅನ್ನೋದು ಬೆನ್ನ ಹಿಂದೆ ಇದ್ದೇ ಇರುತ್ತೆ. ಒಂದಲ್ಲ ಒಂದು ದಿನ ಯಶಸ್ಸು ಸಿಕ್ಕೇ ಸಿಗುತ್ತೆ ಕಣೋ ನಿನಗೆ. ಹೌದು ಜಯರಾಜ್, ನೀನು ವಿದ್ಯೆ ಕಲಿತು ಮತ್ತೆ ಹೊಲದಲ್ಲಿ ಕೆಲಸ ಮಾಡುತ್ತೇನೆಂದರೆ ಊರಿನ ಜನಗಳು ಏನನ್ನುತ್ತಾರಪ್ಪ, ನಿನಗೂ ಸ್ವಲ್ಪ ಆದ್ರೂ ವಿಚಾರವಿದೆ? ಅಣ್ಣ, ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಣ್ಣ. ನಾವ್ ಏನೇ ಮಾಡಿದರು ಹೆಸರಿಟ್ಟು ಇಡ್ತಾರೆ ಈ ನಿನ್ನ ಊರಿನ ಜನ. ಈಗಲೇ ಕಲಿಯೋದಕ್ಕೆ ಸಾಕಷ್ಟು ಸಾಲವಾಗಿ ಇನ್ನ ಮುಂದೆ ನೌಕರಿ ಅಂತ ಕೂಳ್ತಾರೆ. ಇಂಥ ಆಸೆಯನ್ನು ಕಳೆದುಕೊಳ್ಳಬೇಕಾಗ್ತದೆ. ಇರ್ಲಿ ಬಿಡ್ರಿ, ಅವ್ರು ಹೇಗ್ ತಿಳಿತೋ ಹಾಗೆ ಮಾಡ್ಲಿ. ನೋಡಪ್ಪ ಮೈದುನ, ನಿನಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡು. ನಿನಗೆ ಯಾರು ನಾವು ತಡೆಯೋದಿಲ್ಲ. ಲಕ್ಷ್ಮಿ, ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲೆ ಆದೆ. ಅದರಲ್ಲಿ ಇನ್ನೊಬ್ಬ ನನ್ನ ತಮ್ಮನನ್ನು ಆಕ್ಸಿಡೆಂಟ್ ಆದಾಗ ಯಾರು ಎತ್ತಿಕೊಂಡು ಒಯ್ದು ಎಲ್ಲಿ ಜೋಪಾನ ಮಾಡಿದರೆನ್ನೋದು ನನಗೂ ಇನ್ನುವರೆಗೆ ಪತ್ತೆ ಹತ್ತಿದೆ. ಹಾಗಾದರೆ ನನ್ನ ಕಿರಿತಮ್ಮನಿಗೆ ಒಂದು ನೌಕರಿ ನೀನೇ ದಯಪಾಲಿಸಮ್ಮ ತಾಯಿ ದ್ಯಾಮವ್ವ. ರೀ, ನಂಬಿದವ್ರನ್ನ ಆ ದೇವ್ರು ಎಂದೂ ಕೈ ಬಿಡೋದಿಲ್ಲ ರೀ. ಇಂದಲ್ಲ ನಾಳೆ ಆದ್ರೂ ನನ್ನ ಮೈದುನಿಗೆ ನೌಕರಿ ಸಿಕ್ಕೇ ಸಿಗುತ್ತೆ. ನೀವೇನು ವಿಚಾರ ಮಾಡಬೇಡಿ. ಮಾತಾಡ್ತಾ ಇಲ್ಲೇ ನಿಲ್ತಿರೋ ಅಥವಾ ಊಟಕ್ಕೆ ಬರ್ತೀರೋ? ಹೋಗಲಿ ಬಿಡು ಲಕ್ಷ್ಮಿ, ಮಾತಿನ ಗದ್ದಲದಲ್ಲಿ ಊಟಕ್ಕೆ ಮರೆತು ಬಿಟ್ಟಿಯಲ್ಲ. ನವಿಲು ಯಾವ ತರ ಗರಿ ಬಿಚ್ಚಿ ಕುಣಿಯುತ್ತದೆ ಆ ತರ ನೀನು ಒಂದು ಗರಿ ಬಿಚ್ಚಿ ಕುಣಿ. ನಾವು ಆಮೇಲೆ ಊಟ ಮಾಡೋಣ ಎಲ್ಲರೂ ಸೇರಿ. ಆಯ್ತು ರೀ, ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಹೋಗ್ಲಿ ನೀವು ಲಕ್ಷ್ಮಿ. ಇಷ್ಟುವಂತೆ ಆಗ್ಲಿ. ಮೈದನ ಬ್ಯಾಗ ಕೆಳಗಡೆ ಸಯಪ್ಪ ಒಜ್ಜಾಗುತ್ತದೆ. ಕೂಡಿ ಬಾಳುವ ಮನೆಯಲ್ಲಿ ಹಸಿದಾಗ ಅನ್ನ ನೆನೆದಾಗ ನೀರು ಕೊಡದಿದ್ದ ಮನಸ್ಸು ಕೊಡದಿದ್ದ ಚೆಂದವು ಕರುವಿಗೆ ಎಂದರೆ ಹಸುವಿನ ಹಾಗೆ ನಮಗಿಲ್ಲ, ಹಸುವಿನ ಹಾಗೆ ನಮಗಿಲ್ಲ. ಚಂದವು ಈ ಚಂದವು ಕೊಡದಿದ್ದ ಮೇಲೆ ಈ ಚಂದವು ಈ ಚಂದವು ಅಬ್ಬಬ್ಬಬ್ಬ, ಏನ್ರಿ ಇಷ್ಟು ವಯಸ್ಸಾದ್ರೂ ದಮ್ ಹೊತ್ತೊಂಗ್ ಕುಣಿತೀರಿ ಬಿಡ್ರಿ. ಹೋಗ್ಲಿ ಬಿಡು ಲಕ್ಷ್ಮಿ. ಹಾ, ಹೊಂಚಿನ ಹುಳಿ ಮುಪ್ಪಾದ್ರೆ ಗಿಡ ಮುಪ್ಪಾಗುತ್ತದೆ ಏನು? ಗೊತ್ತು ಆಗಲಿ, ನಡಿ ಊಟ ಮಾಡೋಣ. ನಡೀರಿ, ಹೊಟ್ಟೆ ತುಂಬ ಊಟ ಹಾಕ್ತೀನಿ. ಈ ಕುಡಿದು ಹೊಟ್ಟೆಲೆಲ್ಲ ಖಾಲಿ ಆಗೈತಿ. ಈಗ ಊಟಕ್ಕೆ ಬಡ್ತೀನಿ, ಮತ್ತೆ ಊಟ ಮಾಡಿ ರೆಡಿ ಆಗಕಂತ್ರಿ. ನಡಿ ಲಕ್ಷ್ಮಿ, ಮೈದನ ಹೋಗೋಣ. ನಡಿಯಪ್ಪ, ನೀ ನೋಡಿ ಹೆಂಗದಿದಿ, ನಿಮ್ಮ ನೋಡಲ್ಲಿ. ನಡಿ ಲಕ್ಷ್ಮಿ, ಹೋಗೋಣ. ನಡಿ. ಹಲೋ, ದಯವಿಟ್ಟು ಟೇಜ್ ಮೇಲೆ ಹೊರಗೆ ಹೋಗ್ಬೇಡಿ ಹೇಳ್ತಾನೆ. ಎಲ್ಲ ಹೊರಗೆ ಹೋಗ್ಬೇಡಿ ಹೇಳ್ತಾನೆ. ಅದೇ ರೀತಿ ಶಿದರಾಯಿ ಗುಡದಪ್ಪ ದಾಸನಟ್ಟಿ ಅವರಿಗೆ
ಲಕ್ಷ್ಮಣ್ ಯಲ್ಲಪ್ಪ ಟೋಕ್ಲಿ ಇವರಿಂದ ಮಾಲಾರ್ಪಣೆ. ರೌಡಿ ಸಮಲ್ಯಾರರು ಆಗಲ್ಲ, ರಕ್ತ ನೋಡಿ ನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ, ಪ್ರೀತಿಲಿ ಮಾಡದಿದ್ರೆ ಲೈಫ್ ಇಲ್ಲ, ರೌಡಿ ಸಮಲ್ಯಾರರು ಆಗಲ್ಲ. ನಾಯಕ ನಹೀ ಕಲ್ ನಾಯಕ ಹೂಂ ಮೈ, ನಾಯಕ ನಹೀ. ಅಂದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ಅಂದು ರಾಮಾಯಣದಲ್ಲಿ ರಾಮ ರಾವಣ ನಡುವೆ ನಡೆಯಿತು ಹೆಣ್ಣಿನ ಕಾಳಗ. ಎಂದು ಈ ಕಲಿಯುಗದಲ್ಲಿ ನಡೆಯುತ್ತಿದೆ ಹೆಣ್ಣು ಹೊಣ್ಣು ಎಂಬ ಅಧಿಕಾರದ ಕಾಳಗ. जेली को आग कहता है, बूजी को रॉक कहता है. रॉक पीने वाला इस बहादुर को राजेगढ़ कहता है. ನನ್ನ ಮುಂದೆ ತಲೆ ಎತ್ತಿ ಬಂದವರನ್ನು ಗುಂಡಿಟ್ಟುಕೊಳ್ಳೋನು ಈ ಸೋಲಿಲ್ಲದ ಸರ್ದಾರ. ಸೊತ್ತು ಹತ್ತು ಹಳ್ಳಿಯಲ್ಲಿ ಈ ಶ್ರೀಮಂತನನ್ನು ಯಾವನಾದ್ರೂ ಎದುರು ಹಾಕಿಕೊಂಡರೆ ಅವರ ವಂಶವನ್ನೇ ಕುಕ್ಕಿ ಕುಕ್ಕಿ ತಿನ್ನುವೆ. ಈ ರಾಜಗೌಡನನ್ನು ಎದುರು ಹಾಕಿಕೊಂಡು ಬದುಕೋ ಗಂಡಸು ಯಾವನೂ ಇಲ್ಲ. ಏಕೆಂದರೆ ಈ ಸುತ್ತು ಹತ್ತು ಹಳ್ಳಿಗೆ ಪೊಂಡನು ನಾನೇ, ಪ್ರಚಂಡನು ನಾನೇ. ಈ ಊರಿನಲ್ಲಿರುವ ಬಡ ಜನರಿಗೆಲ್ಲ ನನ್ನ ಕಾಂಚಾಲ ಎಂಬ ಬಲೆ ಬೀಸಿ ಭಯವೆಂಬ ಆಯುಧವನ್ನು ತೋರಿಸಿ ಅವರ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಳ್ಳುವುದೇ ಈ ರಾಜೇಗೌಡನ ಕುತಂತ್ರ ಕಾರಸ್ಥಾನ. ರೌಡಿ ಸಮಲ್ಯಾರರು ಆಗಲ್ಲ, ರಕ್ತ ನೋಡಿ ನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ, ಪ್ರೀತಿಲಿ ಮಾಡದಿದ್ರೆ ಲೈಫ್ ಇಲ್ಲ, ರೌಡಿ ಸಮಲ್ಯಾರರು ಆಗಲ್ಲ. ನಾಯಕ ನಹೀ
ನೀನು ನಿಲ್ಲಲ್ಲ ನಡಿ ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನಗ್ಗಕ್ಕೆ ಇಲ್ಲಿ ಯಾರು ಎದುರಾಳಿ ಇದೆ ಬಗ್ಗೆ ದಮ್ಮಿದಿ ಅನ್ಬೇಡ ನಂಬಿ ಕೊಡಬೇಡ ಮೈ ಮರೆತು ಮರಿಬೇಡ ನಾ ಸೈಲೆಂಟ್ ಅಂತ ನಾ ವೈಲೆಂಟ್ ಅಂತ ದಾರಿ ಸಿಗಬೇಡ ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ನನ್ನ ಮಗನೇ ಅಮ್ಮ ಯಾವ ಭೂಮಿ ಮೇಲೆ ಹುಟ್ಟಿಲ್ಲಲೇ ಬಚ್ಚ ನನ್ನ ಮಗನೇ ವಿಷಕಂಠ ಹೆಸರಿಟ್ಟು ಹೆಚ್ಚಿಟ್ಟರೆ ಇಡೀ ಸರ್ವನಾಶ ಆಗಿ ಹೋಗುತ್ತೆ ವಿಷಕಂಠನ ಎದುರುಗಡೆ ಬಂದರೆ ಅವಳ ಸುಟ್ಟು ಹಾಕಿ ಬಿಡ್ತಾನೆ ಇದು ಕರ್ನಾಟಕದ ಕೈ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬರೋದು ಚೈತ್ರನೇ ಇಲ್ಲ ಇನ್ನು ವಿಷಕಂಠನ ಹೆದರ್ಸು ಕಳ್ಸು ಇನ್ನು ಯಾವ ಭೂಮಿ ಮೇಲೆ ಹುಟ್ಟಿಲ್ಲಲೇ ಬಚ್ಚ ನನ್ನ ಮಗನೇ ಕನ್ನಡಿಗರ ಆಸ್ತಿ 6 ಕೋಟಿ ಆಸ್ತಿ ಏನು ರಾಜೇಗೌಡ ಗರ್ಜಿಸಿಲ್ಲ ಏನು ಕಾರಣ ಗರ್ಜನೆ ಗರ್ಜಿಸಬೇಕಾಗಿದೆ ವಿಷಕಂಠ ಗರ್ಜಿಸಬೇಕಾಗಿದೆ ಈ ಘಟ ಸರ್ಪ ಈ ಸಿಂಹ ಗರ್ಜನೆಗೆ ಆ ಚಿದಾನಂದನ ಕುಟುಂಬ ಸುಟ್ಟು ಭಸ್ಮವಾಗಬೇಕಾಗಿದೆ ಅಷ್ಟೇ ಅಲ್ಲದೆ ಅವನ ಹೆಂಡತಿ ಲಕ್ಷ್ಮಿ ಈ ರಾಜಗೌಡನ ರತಿ ಆಗಲೇಬೇಕು ಏ ರಾಜೇಗೌಡ ನೀವು ಬಯಸಿದ ಮೇಲೆ ಯಾರ ಸತಿ ಆದರೇನು ಇಲ್ಲ ಯಾರ ಹೆಂಡತಿ ಆದರೇನು ನಿಮ್ಮ ರತಿ ಆಗುವಂತೆ ಮಾಡೇ ಮಾಡುತ್ತಿಲ್ಲ ರಾಜೇಗೌಡ ಮಾಡದಿದ್ದರೆ ನನ್ನ ಹೆಸರು ಡ್ಯಾಂಚರ್ ಕಂಟನೆ ಅಲ್ಲ ವಿಷಕಂಠ ಆ ಚಿದಾನಂದನಿಗೆ ಕೊಟ್ಟ ಬಡ್ಡಿ ಎಷ್ಟಾಯ್ತಂದು ವಸೂಲಿ ಮಾಡು ಆಯ್ತು ರಾಜೇಗೌಡ ಈಗಲೇ ಹೋಗಿ ಒದ್ದು ವಸೂಲಿ ಮಾಡಿಕೊಂಡು ಬರ್ತೇನೆ ತಲಾಟಿ ಏ ತಲಾಟಿ ಎಲ್ಲಿ ಹೊರಗಿದ್ರೆ ಮಗನೇ ನನಗೆ ಸುಡ್ಗಾಡ್ಕ ಹೋಗಂದೇನ್ರಿ ಇರ್ಲಿ ಬಿಡು ತಲಾಟಿ ಆ ಚಿದಾನಂದನಿಗೆ ಕೊಟ್ಟ ಬಡ್ಡಿ ಎಷ್ಟಾಯ್ತಂದು ಲೆಕ್ಕ ಮಾಡಿದ್ದೀಯಾ ಎಲ್ಲಾ ಲೆಕ್ಕ ಮಾಡಿ ನಟ್ಬುಕ್ ಹಚ್ಚಿ ಬಿಟ್ಟಿದ ನೋಡ್ರಿ ಇಲ್ಲಿ ಎಷ್ಟಾಯ್ತದ ಮಗಳಲ್ಲೇ ಕತ್ತೆ ಬಿಡುವ ತಲಾಟಿ 1:30 ಆತ್ರಿ ಲೇ ತಲಾಟಿ 30ಕ್ಕೆ 30 ಸೇರಿಸಿದಳು 30ಕ್ಕೆ 30 ಸೇರ್ಸಿರ 60,000 ಆತ್ರಿ ಸೇರ್ಸಿರ 70,000 ಆತ್ರಿ ಶಬಾಷ್ ತಲಾಟಿ ಶಬಾಷ್ ಈ ರಾಜಗೌಡನ ಕುತಂತ್ರವೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ ಒಟ್ಟು ನಿಮ್ಮ ಮನಿ ಅನ್ನ ತಿಂದ ಬೆಳೆದವ್ರು ನಾವ್ರಿ ನೀವು ಸುಮ್ಮನೆ ಒದರಾಡಕ್ ಹೋಗ್ಬೇಡ್ರಿ ಮತ್ತ ಹೋಗಿ ಬರ್ರು ಆಯ್ತ್ರಿ ಬರ್ರಿ ಹೋಗ್ರಿ ರಾಜೇಗೌಡ ಅವರನ್ನು ಈಗ ಹೋಗಿ ಒದ್ದೆ ಉಸುಲುಗಳು ಮಾಡಿಕೊಂಡು ಬರೆದಿದ್ದ ನನ್ನ ಹೆಸರು ಡ್ಯಾಂಚರ್ ಇದು ವಿಷ ಕಾಣ್ತಾರೆ ಅಲ್ಲ ಡ್ಯಾಡಿ ಡ್ಯಾಡಿ ಬಾ ಮಗಳೇ ಏನು ಸಮಾಚಾರ ಡ್ಯಾಡಿ PA ಫೈನಲ್ ಎಕ್ಸಾಮ್ ಸಮೀಪಕ್ಕೆ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಡ್ಯಾಡಿ ನಾನು ಸ್ವಲ್ಪ ಬಿಜಾಪುರದಲ್ಲಿ ರೂಮ್ ಮಾಡಿ ಓದುತ್ತೇನೆ. ಅದಕ್ಕೆ ಏಕೆ ಚಿಂತಿಸುವ ಪ್ರಿಯ ಮಾಡಿದರೆ ಆಯ್ತು ಬಿಡು. ತುಂಬಾ ಥ್ಯಾಂಕ್ಸ್ ಡ್ಯಾಡಿ.
ನೋಡಿ ಡ್ಯಾಡಿ, ನಾನು ನನ್ನ ಗೆಳತಿಯ ಮನೆ ಸುಮಿತ್ರಾ ಮನೆಗೆ ಹೋಗಿ ಬರುತ್ತೇನೆ. ಆಯ್ತು ಪ್ರಿಯಾ, ಹೋಗಿ ಬಾ. ನನಗೂ ಸ್ವಲ್ಪ ಊರಲ್ಲಿ ಕೆಲಸವಿದೆ. ಆಯ್ತು ಡ್ಯಾಡಿ, ಹೋಗಿ ಬನ್ನಿ. ಹೃದಯವಟ್ಟಿ ಮರವಣದಲ್ಲಿ ದೇಶ ಕುದಯುತ್ತಿದೆ, ಹೇಗೆ ಸೇಡು ಎನ್ನುತ್ತಿದೆ. ಕತೆ ಕಾಲಿನ ನಾನು ಹುಟ್ಟಿದ ಕತೆಗೆ ಸಾಕ್ಷಿ ನುಡಿಯುತ್ತಿದೆ, ಸತ್ಯಕ್ಕೆ ಸುಳ್ಳು ಎನ್ನುತ್ತಿದೆ. ಆನಂದಿಸುವ ಯಾರು, ಆನಂದಿಸುವ ಯಾರು, ಆನಂದಿಸುವ ಯಾರು, ಆನಂದಿಸುವ ಯಾರು. ಅವಿನಾಶ 12 ವರ್ಷ, ರೋಷ 3 ವರ್ಷ. ಹೇ 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 ಹೇ. ಲೇ ಚಿದಾನಂದ, ಯೌವನದಿಂದ ತುಂಬಿ ತುಳುಕುತ್ತಿರುವ ಆ ನಿನ್ನ ಹೆಂಡತಿ ಲಕ್ಷ್ಮಿ, ಅದೇ ಲಕ್ಷ್ಮಿ ದೇಹದ ಒಂದೊಂದು ಅಂಗಗಳನ್ನು ರುಚಿಸುವುದಾಗಲೇ ಈ ರಾಜಗೌಡನ ಮನಸ್ಸಿಗೆ ಶಾಂತಿ. ಮೊದಲು ಕಡುವೈರಿಯಾದ ಶೇರ್ ಖಾನ್ಗೊಂದು ಗತಿ ಕಾಣಿಸಲೇಬೇಕು. ಅಂದಾಗಲೇ ಈ ರಾಜಗೌಡ ನೆಮ್ಮದಿಯಿಂದ ಇರಲು ಸಾಧ್ಯ. ಹಾಗೆ ಆ ಪೇಸ ವಿಜಯ್ ಕುಮಾರನನ್ನು ಬಲೆಗೆ ಹಾಕಿಕೊಂಡು ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಈ ಎಲ್ಲ ಕುತಂತ್ರಗಳಿಗೆ ಪೂರ್ಣಗೊಳಿಸಿದ್ದಾರೆ. ಮೇರಾ ನಾಮ್ ರಾಜಗೌಡನೇ ನೈ ಹೈ. ಕಲಿಯುಗಕ್ಕೆ ಒಬ್ಬನೇ ಗಂಡಸು, ಅದು ಅರ್ಜುನ ಕುರುಕ್ಷೇತ್ರದಲ್ಲಿ. ಈ ರಾಜಗೌಡನ ಸಾಮ್ರಾಜ್ಯದಲ್ಲಿ ಈ ರಾಜಗೌಡನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬಾಬೆರ್ದ್ರ ಎದುರಾಳಿ ಯಾವನೇ ಇರ್ಲಿ ಹೇಳಕ್ಕ ಮರಕೊಂಡು ಬೆಳ್ಳಾಕಬೇಕು. ಅದು ಈ ರಾಜೇಗೌಡ ಅಂದ್ರೆ. ಸೊಕ್ಕಿನಾಗ ದೊಡ್ಡವ ಈ ರಾಜೇಗೌಡ, ದೌಲತ್ನಾಗ ದೊಡ್ಡವ ಈ ರಾಜೇಗೌಡ, ದುಡ್ಡಿನಾಗ ದೊಡ್ಡವ ಈ ರಾಜೇಗೌಡ. ವಿಷ ತುಮಕೂರು ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರು ಅಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಹಾಗೆ ಈ ರಾಜಗೌಡನ ಮುಂದೆ ಎಷ್ಟೇ ಒಳಪಿನ ಮಾತನಾಡಿದರು ಮನದಲ್ಲಿ ತುಂಬೋ ದೇಶ ಕಡಿಮೆ ಆಗೋದಿಲ್ಲ. ನಾ ಮಾತಾಡುದು ಸ್ವಲ್ಪ ಹೊರಟ ಅನ್ಸ್ತೈತಿ, ಅದ್ ಯಾವತ್ತಿದ್ರು ಕರೆನ ಇರ್ತೈತಿ. सिगरेट का मजा नंबर के नीचे, लड़की का मजा कंबर के नीचे. मजा तो मजा, राजगढ़ का दिलदार मजा.
la la